ಹಾಲು ತೊಗೊಂಡಿದ್ದೀನಿ, ಮೊಟ್ಟೆ ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ, ಆ್ಯಂಡ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಅವರು ಪ್ರಿವ್ಯಾತ್ ಅಂತ ಅಂದರು. ಅದಾದ್ಮೇಲೆ ಸ್ವರೂಪಂಗೆ ಏನೋ ಅಂದರು. ಇವನು ಅದೇನು ಹೇಳ್ತಾರೆ ನಂಗೆ ಅರ್ಥನೇ ಆಗ್ತಿಲ್ಲ. ಕೋಳಿದೇನಾ ಇದು ಮೊಟ್ಟೆ? ಚಳಿ ಇದೆ ಅಂದರೆ ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀವಿ. ಆಯಿಲ್ ತೊಗೋಬೇಕು, ಎಣ್ಣೆ ತೊಗೊಳಕ್ಕೆ ಹೋಗೋಣ ಬನ್ನಿ. ಕುಡಿಯೋ ಎಣ್ಣೆ ಅಲ್ಲ, ತಲೆಗೆ ಹಾಕೋ ಎಣ್ಣೆನೂ ಅಲ್ಲ, ಅಡುಗೆ ಮಾಡೋ ಎಣ್ಣೆ ತೊಗೊಂಡು ಹೋಗೋಣ. ಇವಾಗ ನೋಡ್ತಾನೆ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅದನ್ನು ಹೇಳ್ಬೋದು. ಇವಾಗ ನಾವು ಎಣ್ಣೆ ತೊಗೊಳಕ್ಕೆ ಬಂದಿದ್ದೀವಿ. ನೋಡಿ ಈ ಥರ ಇದೆ, ಇಷ್ಟು ಎಣ್ಣೆ ಇದೆ. ಇದರಲ್ಲಿ ನಮಗೆ ಯಾವ ಬ್ರ್ಯಾಂಡ್ ಎಣ್ಣೆ ಬೇಕೋ ಅದನ್ನು ತೊಗೋಬೋದು. ತೋರಿಸ್ಲಾ? ಬೇರೆ ನೋಡಿ 159 ಈ ಎಣ್ಣೆಗೆ. ಬೇರೆ ಎಣ್ಣೆಗೆ ಬೇರೆ ಪ್ರೈಸ್ ಇರುತ್ತೆ. ಸೊ ಈ ಎಣ್ಣೆದು ಪ್ರೈಸ್ 159. 2 ಲೀಟರ್ ತೊಗೊಂಡಿದ್ದೀನಿ. ಒಂದು ದೀದಿಗೆ ಒಂದು ನನಗೆ, ಯಾಕೆಂದರೆ ಅವ್ರಿಗೆ ವಾಪಸ್ ಕೊಡಬೇಕು. ಅವಾಗಲೇ ಸಾಲ ಮಾಡಿಬಿಟ್ಟಿದ್ದೀನಿ ಅಲ್ಲಿ. ಸೊ ಲೆಟ್ಸ್ ಗೋ. ಇಲ್ಲಿ ಸ್ವಲ್ಪ ಆಲಿವ್ ಆಯಿಲ್ ಮಿಕ್ಸ್ ಕೂಡ ಬರುತ್ತೆ. ಆಲಿವ್ ಆಯಿಲ್ ಎಲ್ಲ ಥರ ಆಯಿಲ್ ಸಿಗುತ್ತೆ. ಏನು ಸಿಗಲ್ಲ ನಿಮಗೆ ಇನ್ನೊಂದು ತೋರಿಸಲ್ಲ, ಲೆಮನ್ ಎಸೆನ್ಸ್. ಇದು ಲೆಮನ್ ಎಸೆನ್ಸ್. ಈ ಲೆಮನ್ ಎಷ್ಟು ಕಾಸ್ಟ್ಲಿ ಅಂತ ಅಂದರೆ, ಎಷ್ಟೋ ಒಂದು ಲೆಮನಿಗೆ 100 ಮೇಲಿಲ್ವಾ, 60 ರೂಪೀಸ್ ಅಥವಾ 70 ರೂಪೀಸ್ ಇದೆ ಗೈಸ್. ಒಂದು ಲೆಮನ್ಗೆ ಅಷ್ಟಿದೆ. ಸೊ ಇಲ್ಲಿ ಲೆಮನ್ ಎಸೆನ್ಸು ಕೂಡ ಇಟ್ಟಿರ್ತಾರೆ. ಇದು ಕಮ್ಮಿಗೆ ಸಿಗುತ್ತೆ. 129 ಲೆಮನ್ ಎಸೆನ್ಸ್, 1 ಬಾಟಲ್. ಒಂದು ಸ್ವಲ್ಪ ಹಾಕಿದ್ರೆ ಅದು ಆ ಟೇಸ್ಟ್ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಹೆಲ್ದಿ, ಅದಕ್ಕೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಪ್ರಿಫರ್ ಮಾಡಲ್ಲ ನಾನು. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ತೊಗೋಬೇಕಾಗಿರೋದು ರೈಸ್. ಸೊ ರೈಸ್ ತೊಗೊಳಕ್ಕೆ ಹೋಗೋಣ ಗೈಸ್. 3000 ಗ್ರಾಮ್ಸ್ ಅಂದರೆ 3 kg ಬಾಸ್ಮತಿ ರೈಸಾ? ರೈಸ್ ಹೆಂಗಿದೆ ನೋಡಿ. ರೈಸ್ ಎಷ್ಟು ಗೊತ್ತಾ ಪ್ರೈಸು? 3 kg ಅಕ್ಕಿಗೆ 409 ರೂಪಾಯಿ. ಇದು 3 kg ಅಕ್ಕಿಗೆ. ಇನ್ನು ಬೇರೆದು ಸಿಗುತ್ತೆ. ಇದು 164 ರೂಪೀಸ್. ಇದು ಬೇರೆ ಥರ ಅಕ್ಕಿ ಸೈಜ್ ಇದೆ. ಇದೆಲ್ಲ ಸೊಸೈಟಿ ಅಕ್ಕಿ ತಿಂದಂಗೆ ಫೀಲ್ ಆಗುತ್ತೆ ಅಂತ ಅದಕ್ಕೆ ನಾವು ಇದನ್ನು ತೊಗೊಳ್ಳಲ್ಲ. ಇನ್ನೊಂದೇನು ಅಂತ ಅಂದರೆ ಗೈಸ್, ಇಲ್ಲಿ ಸಿಗೋ ಪ್ರಾಡಕ್ಟ್ಸಿಗೆ MRP ಹಾಕ್ತಾರೆ ಗೊತ್ತಾ ಇಂಡಿಯಾದಲ್ಲಿ. ಆ ಥರ MRP ಇರಲ್ಲ. ಡೈರೆಕ್ಟಾಗಿ ಪ್ರೈಸ್ ಬರೆದಿರ್ತಾರೆ. ಇದು ಇಲ್ಲಿರುತ್ತೆ ಅಂತ ಅಂದ್ಕೊಂಡ್ರೆ ಇದ್ರ ಕೆಳಗಡೆ ಪ್ರೈಸ್ ಇರುತ್ತೆ. ಅರ್ಧ kgಗೆ 189 ರೂಪೀಸ್ ಬ್ರೌನ್ ರೈಸಲ್ಲಿ. ಆ್ಯಂಡ್ ಇವಾಗ ನಾನು ತೊಗೊಂಡಿರೋದು 3 kg ಅಂದರೆ 3000 ಗ್ರಾಮ್ಸ್ ಅಂದರೆ ಅಷ್ಟೇ ಅಲ್ವಾ. 3 kgಗೆ 409 ರೂಪಾಯಿ. 3 kg ಅಕ್ಕಿ ನಾನು ಒಬ್ಬಳೇ ಕುಕ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ದಿನ ಬರುತ್ತೆ. ಸೊ ತೊಗೊಂಡಿದ್ದೀನಿ. ಆ್ಯಂಡ್ ನಿಮಗೆ ಗ್ರಾಮ್ಸ್ ಇಲ್ಲಿ ನೋಡಿ, ಇಲ್ಲಿ 3 kg ಅಂತ ಹಾಕಿದ್ದಾರೆ. ಕೆ ರಷ್ಯನಲ್ಲಿ ಕೇನೆ. ಜಿ ಬಂದುಬಿಟ್ಟು ನಾರ್ಮಲ್ ನಮ್ಮ ಇಂಗ್ಲೀಷ್ ಜಿ ಅಲ್ಲ, ಈ ಥರ ಬರೆಯೋದು ಜಿನ. ರಷ್ಯನ್ ಲೆಟರ್ನೂ ಕಳಿಸ್ತಾ ಇದ್ದೀನಿ ನಿಮಗೆ ನೋಡಿ ಗೈಸ್. ನಾನು ವ್ಲಾಗ್ನ ನೋಡ್ತಿದ್ದೆ, ನಿಮಗೆ ಫುಲ್ ಅಂದರೆ ಫುಲ್ ಒಂದು ರಷ್ಯನ್ ಹುಡುಗಿರನ್ನ ನೋಡ್ತೀರಾ ಮಸ್ತಾಗಿ. ನಿಮಗೂ ಅದೇ ತಾನೇ ಬೇಕಾಗಿರೋದು. ಇನ್ನೊಂದೇನು ಅಂತ ಅಂದರೆ ರಷ್ಯನ್ ಲ್ಯಾಂಗ್ವೇಜ್ನ ಕಲಿತೀರಾ, ಯಾವ ಥರ ಇದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಅದರಿಂದ ತುಂಬ ಯೂಸಸ್ ಇದೆ ಗೈಸ್, ಅದಕ್ಕೆ ಹೇಳ್ತಿರೋದು ಆಯಿತಾ. ಯಾಕೆ ತಗೊಳ್ಳೋದು? ಮೇಲೆ ಇರೋದು ಬೀಳುತ್ತೆ, ಮೇಲೆ ಇರೋದು ತಗೊಬಿಡೋಣ. ಸೊ ಗೈಸ್, ಐ ಟುಕ್ ಕಾಫಿ ಪೌಡರ್ 539 ರೂಬಲ್ಸ್. 539 ರೂಬಲ್ಸ್ ಇದು. ಇಲ್ಲಿ ನೋಡಿ ಯಾವ ಥರ ರೂಬಲ್ಸ್ ಬರೆಯೋದು ಅಂತ. ಇಲ್ಲಿ ಪಿನ ಆರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇಂಗ್ಲೀಷ್ ಲೆಟರ್ ಪಿ, ಇಲ್ಲಿ ಆರ್. ಸೊ ಇದು ಆರ್. ವೈ ಏನಿದೆ ಅದನ್ನು ಊ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಆ್ಯಂಡ್ ಇದು ಬಿ, ಲೆಟರ್ ಬಿ. ಸೊ ರೂಬಲ್ಸ್ ಅಂತ ಶಾರ್ಟ್ ಫಾರ್ಮಲ್ಲಿ. ನಮ್ಮದು ರುಪೀಸ್ನ RS ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತೀವಲ್ಲ, ಅದೇ ಥರ ರೂಬೆಲ್ ಅಂತ ಅಂತೀವಿ. ಆ್ಯಂಡ್ ಕಾಫಿ ಪೌಡರ್ ತೊಗೊಂಡೆ. ಹಾಲು ತೊಗೊಳ್ಳೋಣ. ಹಾಲು ತೊಗೊಂಡಾದ್ಮೇಲೆ ಎಗ್ ತೊಗೊಳ್ಳೋಣ. ಸ್ವಲ್ಪ ಪ್ರೋಟೀನ್ ಬೇಕು ಬಾಡಿಗೆ, ಅಷ್ಟೇ. ಅದು ತೊಗೊಂಡು ವಾಪಸ್ ಹೋಗೋಣ ಬನ್ನಿ ಗೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಟೀ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಎಲ್ಲ ಒಂಥರ
ಎಲೆಗಳನ್ನ ಬೇಯಿಸಿ ಕುಡ್ದಂಗೆ ಆಗುತ್ತೆ. ಅಷ್ಟು ಫ್ಲೇವರ್ಫುಲ್ಲಾಗೂ ಇರಲ್ಲ, ಫುಲ್ ಏನೋ ಒಂಥರ ಇರುತ್ತೆ. ಗ್ರೀನ್ ಟೀ, ಅದರಲ್ಲೂ ಗ್ರೀನ್ ಟೀ ಬಂದುಬಿಟ್ಟು ಯಾವುದೋ ಒಂದಿದೆ, ಅದು ನಮ್ಮ ಹುಲ್ಲು ಅಣ್ಣ ಅವರು ಯಾವಾಗಲೂ ತೊಗೋತಾರೆ. ಅದಿಲ್ಲಿ ನಂಗೆ ಕಾಣಿಸ್ತಿದ್ದಿದ್ರೆ ತೋರಿಸ್ತಿದ್ದೆ. ಸೊ ಆದಮೇಲೆ ನಾನು ಏನಾಗ್ತೀನಿ ಅಂದರೆ ಈ ಸಲ ಇಂಡಿಯಾಯಿಂದ ಪಾರ್ಸೆಲ್ ತರಿಸ್ಕೊತಾ ಇದ್ದೀನಾ, ಅಲ್ಲಿ ಅದಕ್ಕೆ ಟೀ ಪೌಡರ್ ಥರ ಕೇಳಿದ್ದೀನಿ. ಒಂದು ಚಾಕ್ಲೇಟ್ ಎತ್ಕೊಳ್ಳೋಣ. ಸರಿ ನಡಿ. ಬ್ರ್ಯಾಂಡ್ ಇಸ್ ನೈಸ್ ಆ್ಯಂಡ್ ಆಲ್ಸೋ ಆ ಬ್ರ್ಯಾಂಡ್ದು ಚಾಕ್ಲೇಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಆಲ್ಪೆನ್ ಗೋಲ್ಡ್ ಪ್ರೊನೌನ್ಸ್ ಮಾಡೋದು. ಲಾಟಿ ಚಾಕೋಪಾಯಿ, ನಡಿ. ಲಾಟಿ ಚಾಕೋಪಾಯಿ ಹೆಂಗೆ ಒಂದು ಬಾಕ್ಸಿಗೆ 12 ಪೀಸಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಪೀಸಸ್, ಅಂದರೆ ಈ ಥರ ಇದ್ದರೆ ಪೀಸಸ್ ಅಂತ ನಮ್ಮ ರಷ್ಯನ್ ಟೀಚರ್ ಹೇಳ್ಕೊಟ್ಟಿದ್ರು. 12 ಪೀಸಸ್ ಇರುತ್ತೆ, ಅದಕ್ಕೆ 129 ರುಪೀಸ್. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಹಾಲು ಬಂದು ತೊಗೋಬೇಕು. ಸೊ ಇವಾಗ ಹಾಲು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ನನಗೆ ತಲೆನೋವೇ ಬಂದ್ಬಿಡುತ್ತೆ ಇಲ್ಲಿ ಎಲ್ಲನೂ ಹುಡ್ಕೋ ಅಷ್ಟರಲ್ಲಿ. ಕೆಳಗಡೆ ಹಾಕೋಬಿಡ್ತೀನಿ, ಕ್ಯಾಮ್ರಾ ಇಡೋಕ್ಕೆ ಜಾಗ ಸಿಗ್ತಿಲ್ಲ ಗೈಸ್. ಕೋಳಿದೇನಾ ಇದು ಮೊಟ್ಟೆ? ನಾಯಿ ಮೊಟ್ಟೆ ಹಾಕಲ್ಲ ಕೊಡೋ, ಡೈರೆಕ್ಟು ಮರಿ ಹಾಕುತ್ತೆ. ಸೊ ಗೈಸ್ ಮೊಟ್ಟೆ ತೊಗೊಂಡಾಯ್ತು. ಯಾವುದಾದ್ರೂ ಒಡೆದೋಗಿದೆಯಾ ಅಂತ ಚೆಕ್ ಮಾಡಿಕೊಂಡು, ಯಾವುದು ಒಡೆದೋಗಿಲ್ಲ ಅಂತ ಅಂದರೆ ಥಮ್ಸ್ ಅಪ್ ಮಾಡಿ ಹೋಗೋಣ. ಮೊಟ್ಟೆ ತೊಗೊಂಡಾಯಿತು. ಹೇಳಬೇಕು ನಿಮಗೆ, ಮಿಲ್ಕಿಗೆ ರಷ್ಯನ್ನಲ್ಲಿ ಮೊಲಾಕೋ ಅಂತಾರೆ. ಮೊಲಾಕೋ ಅಂತ ಹೇಳ್ತಾರೆ ಮಿಲ್ಕಿಗೆ. ಗೈಸ್ ಇಲ್ಲಿ ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟು ಇದೆಲ್ಲ ನೋಡಿಕೊಂಡು ತೊಗೋಬೇಕು ಹಾಲನ್ನ. ಆ್ಯಂಡ್ ಅಫ್ಕೋರ್ಸ್ ನಾನು ಆವಾಗಲೇ ಹೇಳ್ದಂಗೆ MRP ಹಾಕಿರಲ್ಲ, ಅಲ್ಲಿ ಬರೆದಿರ್ತಾರೆ ಎಷ್ಟು ಅಂತ. ಸೊ ಈ ಹಾಲು ಬಂದುಬಿಟ್ಟು 2.5% ಫ್ಯಾಟ್ ತಾನೇ ಇಲ್ಲಿ ಹಾಕಿರೋದು. 2.5% ಫ್ಯಾಟ್ ಕಂಟೆಂಟ್ ಸಮಥಿಂಗ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ 1 ಲೀಟರ್ ಮೊಲಾಕೋ ಅಂತ ಬರೆದಿದೆ ನೋಡಿ. ಇದು ಇಂಗ್ಲೀಷ್ ಎಲ್ಲು, ಅಂದರೆ ಇದು ರಷ್ಯನ್ ಎಲ್ಲಿದು ಮೊಲಾಕೋ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 119 ರುಪೀಸ್, 119 ರುಪೀಸ್ ಮೊಲಾಕೋ ಪ್ರೈಸು. ಸೊ ಇಷ್ಟು ತೊಗೊಂಡಾಯಿತು. ಅಷ್ಟೇನಾ? ಎಲ್ಲ ತೊಗೊಂಡಾಯಿತು. ಇವಾಗ ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೋಗೋದು ಅಷ್ಟೇ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಲೈಕ್ ನಾನು ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಪೋಸ್ಟ್ ಮಾಡ್ತೀನಿ ಈ ವ್ಲಾಗ್ನ. ಆ್ಯಂಡ್ ಆಲ್ಸೋ ಗೈಸ್ ನಾನು ನಿಮಗೆ ಇನ್ನೊಂದು ಹೇಳಲೇಬೇಕು, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನ್ನ ಫಸ್ಟ್ ವ್ಲಾಗಿಗೆ. ಎಲ್ಲರೂ ಸಖತ್ತಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು ಅಂತ ಎಲ್ಲ. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಲೈಕ್ ಹೇಳ್ಕೊಡೋಕ್ಕೆ ಕೂಡ ಆಗ್ತಿಲ್ಲ ಎಷ್ಟು ಖುಷಿ ಆಗ್ತಿದೆ ಅಂತ, ಅಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಯೂಟ್ಯೂಬ್ ಚಾನಲ್ಲಿಗೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಡೇ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಮೆಂಟ್ಸ್ನ ಓದಿ ಎಲ್ಲ. ಬಿಲ್ಲಿಂಗ್ ಸ್ವರೂಪನ ಟ್ರ್ಯಾಕ್ ಮಾಡ್ತಿದ್ಯಾರು, ಇಲ್ಲೇ ಮಾಡೋಣ. ಎಲ್ಲಿ ಜನ ಕಮ್ಮಿ ಇರ್ತಾರೆ ಅಲ್ಲಿ ಹೋಗು, ಬಿಕಾಸ್ ಮಾತಾಡೋಕ್ಕೆ ಈಸಿ ಆಗುತ್ತೆ ಗೈಸ್. ಇಲ್ಲ ಅಂತ ಅಂದರೆ ಇಲ್ಲೆಲ್ಲರೂ ರಷ್ಯನ್ಸಿಂಗ್ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಹಾಲು ತೊಗೊಂಡಿದ್ದೀನಿ, ಮೊಟ್ಟೆ ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ, ಆ್ಯಂಡ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಆ್ಯಂಡ್ ಆಲ್ಸೋ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಬೇರೆ ಕಾಳುಗಳೆಲ್ಲ ಇದೆ ನನ್ನ ಹತ್ರ ಆಲ್ರೆಡಿ. ಸೊ ಏನು ಬೇಡ. ಆ್ಯಂಡ್ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದಲ್ವ, ಇಷ್ಟೆಲ್ಲ ತಗೋತಿದ್ದಾರಲ್ಲ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ. ಇವಾಗ ಕಲಿತಾ ಇದ್ದೀನಿ. ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬರೋಲ್ಲ ನನಗೆ. ಯೂಟ್ಯೂಬಲ್ಲಿ ಇಲ್ಲಿ ನೋಡಿಕೊಂಡು ಕಲಿತಾ ಇದ್ದೀನಿ. ಸೊ ಮ್ಯಾನೇಜಬಲ್, ನಾಟ್ ಅ ಬಿಗ್ ಪ್ರಾಬ್ಲಮ್. ಮ್ಯಾನೇಜ್ ಮಾಡ್ಬೋದು ಅಡುಗೆ ಎಲ್ಲ. ಸೊ ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೋಗೋಣ ಅಷ್ಟೇ. ನಮ್ಮ ಕ್ಯಾಮ್ರಾಮ್ಯಾನು ಎಷ್ಟು ಬೈಕೊಂಡಿದ್ದಾನೋ ಇವತ್ತು ಗೈಸ್. ನಮ್ಮ ಅಣ್ಣಂದಿರನ್ನ ಸಖತ್ ಮಿಸ್ ಮಾಡ್ಕೋತಾ ಇದ್ದೀನಿ ಗೈಸ್. ನಾನು ಎಲ್ಲೋದ್ರೂ ಅಣ್ಣಂದಿರ ಜೊತೆನೇ ಹೋಗ್ತಿದ್ದೆ.
ಮೇ ಬಿ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ಹೋದ್ಮೇಲೂ ಮಿಸ್ ಮಾಡ್ಕೋತೀನಿ ಅನಿಸ್ತಿದೆ. ಅಫ್ಕೋರ್ಸ್ ಮಿಸ್ ಮಾಡ್ಕೋತಿದ್ದೀನಿ, ಇವಾಗಲೂ ಮಿಸ್ ಮಾಡ್ಕೋತೀನಿ ಅಂದರೆ ಅವಾಗಲೂ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀನಿ. ಕವರು ಗೈಸ್, ಅವಾಗಲೇ ಏನು ಕೇಳಿದ್ರು ಅಂದರೆ ಕವರ್ ಕೊಡ್ಲಾ ಅಂತ ಕೇಳಿದ್ರು. ನಾನು ಬೇಡ ಅಂತ ಅಂದರೆ ಯಾಕೆ ತಂದಿದ್ದೆ ಅದಕ್ಕೆ 40 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಐ ಮೀನ್ ಇನ್ನೂ 15 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಸಿಗ್ನಲ್ ದಾಟಕ್ಕೆ, ಅಂದರೆ ಸಿಗ್ನಲ್ ಬಿಡೋಕ್ಕೆ. ಅವಾಗ ನಾವು ಬೇಗ ಆ ಕಡೆ ಓಡೋಗಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ತೋರಿಸ್ತೀನಿ ರೀ. ಅಲ್ಲಿದೆಯಲ್ಲ ಬಸ್ ಸ್ಟ್ಯಾಂಡು, ಆ ಬಸ್ ಸ್ಟ್ಯಾಂಡಿಗೆ ಹೋದರೆ ನಾವು ವಾಪಸ್ ಎಲ್ಲಿಂದ ಬಂದ್ವಿ ಅಲ್ಲಿಗೆ ಹೋಗ್ತೀವಿ. ಸಿಗ್ನಲ್ ಬಿಟ್ಟಿದೆ ನೋಡಿ, ಕರೆಕ್ಟಾಗಿ ಇನ್ನು 10 ಸೆಕೆಂಡ್ಸ್ ಇದೆ ಹೋಗೋದಕ್ಕೆ. ಸ್ವರೂಪ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಅವರು ಪ್ರಿವ್ಯಾತ್ ಅಂತ ಅಂದರು, ಅದಾದ್ಮೇಲೆ ಸ್ವರೂಪಂಗೆ ಏನೋ ಅಂದರು. ಇವನು ಅದೇನು ಹೇಳ್ತಾರೆ ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತವ್ರು. ಅಪ್ಪ ಎಷ್ಟು ಚಳಿ ಇದೆ ಅಂದರೆ ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀವಿ. ಹೋಗುತ್ತಾ ಅದು? ಎನರ್ಜೆಟಿಕ್ ಆಗಿರ್ತೀವಿ. ಬಿಸಿಲು ಇಲ್ಲ ಅಂತ ಅಂದರೆ ವಿ ಫೀಲ್ ವೆರಿ ಬೋರಿಂಗ್. ಏನಾದರೂ ಮಾಡೋಕ್ಕಾಗಲಿ, ವ್ಲಾಗ್ ಮಾಡೋಕ್ಕಾಗಲಿ, ಕಾಲೇಜ್ಗೆ ಹೋಗೋಕ್ಕಾಗಲಿ, ಇಷ್ಟು ಚಳಿಯಲ್ಲಿ ಯಾರು ಗೈಸ್ ಎಲ್ಲ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಗೈಸ್, ನಮ್ಮ ಇಂಡಿಯಾ ಅಲ್ಲಿ ಒಂದು ಇದು ಬರುತ್ತೆ ಗೊತ್ತಾ? ಇಲ್ಲ ಅದೇನೋ ಅದು ಸ್ವರೂಪ ಗಣ್ಕೆ ಹಣ್ಣು ಅಂತ ಏನೋ ಬರುತ್ತೆ ಗೈಸ್. ಇದು ನಮ್ಮಮ್ಮ ಬೆಳೀತಿದ್ರು ಚಿಕ್ಕ ಪಾಟಲ್ಲಿ. ಅದು ನಂಗೆ ಸಖತ್ ಇಷ್ಟ. ಇದೇ ಥರ ಇರ್ತಿತ್ತು, ಸೇಮ್ ಇದೇ ಥರ. ಮೇ ಬಿ ಗಣ್ಕೆ ಹಣ್ಣು ಅಂತ ಏನೋ ಗೊತ್ತಿಲ್ಲ. ಒಟ್ಟು ಗಣ್ಕೆ ಸೊಪ್ಪಿನ ಸಾರು ಅಂತಲೂ ಮಾಡ್ತಾರೆ ಗೊತ್ತಾ ನಿಮಗೆ? ಅದು ನಂಗೆ ಸಖತ್ ಇಷ್ಟ. ಆ್ಯಂಡ್ ಮೇ ಬಿ ಇದನ್ನು ಗಣ್ಕೆ ಹಣ್ಣು ಅಂತಲೇ ಕರೀತಾರೆ ಅನ್ಸುತ್ತೆ. ಐ ಆಮ್ ನಾಟ್ ಶೋರ್. ಅಕಸ್ಮಾತ್ ಇದು ಅದಲ್ಲ ಅಂತ ಅಂದರೆ ಏನಿರ್ಬೋದು ಅಂತ ಕಮೆಂಟ್ ಮಾಡಿ. ಇದೆಲ್ಲೋ ರೋಡ್ ಸೈಡಲ್ಲಿ ಸಿಕ್ತು. ಸೊ ಫೈನಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಶಿವಾಲಿ ಪ್ರಭಾಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ವ್ಲಾಗಲ್ಲಿ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಕಮೆಂಟ್ಸ್ನ ನೋಡಿ. ಆ್ಯಂಡ್ ಒಪ್ಸೋ ಇದೇ ಥರ ಸಪೋರ್ಟ್ ಮಾಡ್ತಿರ್ತೀರಾ ಅಂತ. ಇವತ್ತು ಹೆಂಗಿದ್ರು ಆಶಾನ್ ಅಂದರೆ ಏನು, ಅಲ್ಲಿ ಏನೇನು ಇರುತ್ತೆ, ಎಷ್ಟೆಷ್ಟು ಪ್ರೈಸು ಅನ್ನೋದೆಲ್ಲ ನೋಡಿದ್ದೀರಾ. ಮುಂದಿನ ವ್ಲಾಗಲ್ಲಿ ಇನ್ನೂ ಇದೇ ಥರ ಡಿಫ್ರೆಂಟಾಗಿ, ಅದನ್ನು ಪೂರ ತೋರಿಸಿಲ್ಲ ನಾನು, ಯಾಕೆಂದರೆ ತುಂಬ ದೊಡ್ಡ ಮಾರ್ಕೆಟು. ಎಷ್ಟೆಷ್ಟು ಏನೇನು ತೊಗೋಬೇಕಿತ್ತು ಅದನ್ನು ಮಾತ್ರ ವ್ಲಾಗ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಬೇರೆ ಏನೇನು ಸಿಗುತ್ತೆ ಅದೆಲ್ಲ ಮುಂದಿನ ವ್ಲಾಗ್ಸಲ್ಲಿ ಬರ್ತಿರುತ್ತೆ. ಏನೇನು ಸಿಗೋಲ್ಲ ಅಂತಲೂ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವಾಲಿ ಪ್ರಭಾಕರ್ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ಕಮೆಂಟ್ ಮಾಡಿ ಬೇರೆ ಯಾವ ವೀಡಿಯೋಸ್ ಬೇಕು ಅಂತ. ಆ್ಯಂಡ್ ಇದೇ ಥರ ಪ್ರೀತಿ ತೋರಿಸಿ ಅಂತ ಹೇಳ್ತೀವಿ. ಕ್ಯಾಮ್ರಾಮನ್ ಸ್ವರೂಪ್ ಜೊತೆ ನಿಮ್ಮ ಪುಟಾಣಿ ಗೊಂಬೆ ಸೈನಿಂಗ್ ಆಫ್. ಟಾಟಾ. ಸೆಂಡಿಂಗ್ ಯು ಲಾಟ್ಸ್ ಆಫ್ ಲವ್ ಗೈಸ್. ಆಟ ಬಂತ ಅಲ್ಲಿ. ಓಕೆ ಬಾಯ್.